ವೇದಾಂತದ ಮಹಿಮೆ ಏನು ನಮಗೇ ಸರಿಯಾಗಿ ಗೊತ್ತಿಲ್ಲ. ವೇದಾಂತ ಅಂತಂದರೆ ಕೇವಲ ಸನ್ಯಾಸಿಗಳಿಗೆ, ವಯಸ್ಸಾದವರಿಗೆ ವೇದಾಂತ ಪರಿಷತ್ತುಗಳಲ್ಲಿ ಚರ್ಚೆ ಮಾಡಬೇಕಾದ ವಿಚಾರ ಅಲ್ಲ. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಇರತಕ್ಕಂಥ ಪ್ರತಿಯೊಬ್ಬನೂ ಹೈಸ್ಕೂಲ್ ಮಟ್ಟದಿಂದ ಮೇಲಕ್ಕೆ ಆತ ಕಲಿಯಬೇಕಾದ್ದು ಪ್ರಧಾನ ವಿಷಯ ವೇದಾಂತ. ವಿವೇಕಾನಂದರು ಇದನ್ನು ಸಾರಿ ಹೇಳಿದರು. ಆದರೆ ನಮ್ಮ ದೇಶದ ಜನ ಹಳೆಯ ಕಾಲದಲ್ಲಿ ಬಹಳ ಗೋತ್ರಗಳು ಇದ್ದವು. ಭಾರದ್ವಾಜ ಗೋತ್ರ, ವಿಶ್ವಾಮಿತ್ರ ಗೋತ್ರ, ಕೌಂಡಿನ್ಯಸ ಗೋತ್ರ, ಅದೆಲ್ಲ ಹಳೆಯ ಕಾಲದಲ್ಲಿ ಬಹಳ ಗೋತ್ರಗಳಿದ್ದವು. ಆಧುನಿಕ ಭಾರತಕ್ಕೆ ಹೊಸ ಗೋತ್ರಗಳು ಬಂದಿವೆ. ಮೊದಲನೇ ಗೋತ್ರ ಕುಂಭಕರ್ಣ ಗೋತ್ರ. ಊಟ ನಿದ್ದೆ ಎರಡು ಬಿಟ್ಟರೆ ಬೇರೆ ನಮಗೆ ಯಾವ ಕಾರ್ಯಕ್ರಮವೂ ಬೇಕೇ ಇಲ್ಲ. ಇನ್ನೊಂದು ಶಕುನಿ ಗೋತ್ರ, ಬಕಾಸುರ ಗೋತ್ರ. ವಿವೇಕಾನಂದರು ಆವತ್ತು ಅಷ್ಟೆಲ್ಲ ಹೇಳಿದರು, ನಮ್ಮ ಗಮನ ಆ ಕಡೆ ಹೋಗೋದೇ ಇಲ್ಲ. ಗಮನ ಹೋಗಬೇಕು ಅಂದರೆ ಪಾಶ್ಚಾತ್ಯ ಪ್ರಪಂಚದಿಂದ ಯಾರಾದರೂ ಬರಬೇಕು. ಆ ಬಿಳಿ ಚರ್ಮ, ಬೆಳ್ಳಗಿರ್ತಕ್ಕಂಥ ಚರ್ಮದವರು ಏನಾದರೂ ಹೇಳಿದ್ರೆ ಆವಾಗ ನಮ್ಮ ಗಮನ ಆ ಕಡೆಗೆ ಸ್ವಲ್ಪ ಹೋಗಬಹುದು. ಈ ಗುಲಾಮಿ ಪ್ರವೃತ್ತಿ, ಈ ಗುಲಾಮಿ ಸಂಸ್ಕೃತಿ ಇನ್ನೂ ಎಷ್ಟು ದಿನ ತಗೊಳ್ಳುತ್ತೋ ನಮ್ಮಿಂದ ಆಚೆಗೆ ಹೋಗೋದಕ್ಕೆ. ಇವತ್ತಿರ್ತಕ್ಕಂಥ ಶಿಕ್ಷಣ ಪದ್ಧತಿ ಮುಂದುವರೆದರೆ ಇನ್ನು 100 ವರ್ಷಗಳಾದರೂ ಈ ಗುಲಾಮಿ ಪ್ರವೃತ್ತಿ ಏನು ಹೋಗಲ್ಲ. ಆದ್ದರಿಂದ ಎಂಥ ಗಹನವಾದ ವಿಷಯವನ್ನು ನೀವು ಕೇಳೋದಕ್ಕೆ ಹೊರಟಿದ್ದೀರಿ ಅಂತನ್ನೋದು ಸ್ವಲ್ಪ ತಿಳ್ಕೊಳ್ಳಿ. ಐನ್ಸ್ಟೈನ್, ಆಲ್ಬರ್ಟ್ ಐನ್ಸ್ಟೈನ್ ಅಂತ ದೊಡ್ಡ ವಿಜ್ಞಾನಿ ಬರ್ತಾನೆ. ಇಲ್ಲಿ ಕೆಲವರು ಕೇಳಿರ್ಬೋದು ಅವ್ರ ಹೆಸರು. ವೇದಾಂತ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಸೈನ್ಸ್ ಓದಿದರೆ ಬಹಳ ಬೇಗ ಆಗುತ್ತೆ. ವಿಜ್ಞಾನ ಬೇರೆ, ಆಧ್ಯಾತ್ಮ ಬೇರೆ ಅಂತ ಕೂಗುತ್ತಾರಲ್ಲ, ಇವರಿಗೆ ಹೊಂದಾಣೆಯೂ ಕೂಡ ಪ್ರಜ್ಞೆ ಇಲ್ಲ. ಯಾರು ವಿಜ್ಞಾನ ಬೇರೆ, ಧರ್ಮ ಬೇರೆ, ಆಧ್ಯಾತ್ಮ ಬೇರೆ ಅಂತ ಕೂಗಾಡ್ತಾರಲ್ಲ, ಇವರಿಗೆ ವಿಜ್ಞಾನದ ಗಂಧಗಾಳಿಯೂ ಇಲ್ಲ, ಆಧ್ಯಾತ್ಮದ ಗಂಧಗಾಳಿ ಮೊದಲೇ ಇಲ್ಲ. ಆಧ್ಯಾತ್ಮ, ವೇದಾಂತ ಅದು ಪೋಸ್ಟ್ ಗ್ರ್ಯಾಜುಯೇಷನ್. ವಿಜ್ಞಾನ ಹೆಚ್ಚಂತಂದರೆ ಗ್ರ್ಯಾಜುಯೇಷನ್ವರೆಗೆ ಬರಬಹುದು, ಅದರಾಚೆಗೆ ಹೋಗಲಾರದು. ಪ್ರಪಂಚದ ಮೂಲ ವಸ್ತು ಯಾವುದು? ಆವಾಗಲೇ ಐನ್ಸ್ಟೈನರ ಹೆಸರನ್ನು ತಗೊಂಡೆ ನಾನು. ಅವರು ಹೇಳ್ತಾರೆ, ಈ ಪ್ರಪಂಚದ ಮೂಲ ವಸ್ತು ಅದು ಏನಾದರೂ ಇರಲಿ, ಅದು ಬದಲಾವಣೆ ಹೊಂದುವ ವಸ್ತುವಲ್ಲ. ಬದಲಾವಣೆಯನ್ನು ನಿರಾಕರಿಸುವ ವಸ್ತುವೇ ಪ್ರಪಂಚದ ಮೂಲ ವಸ್ತು. ಥಿಯರಿ ಆಫ್ ರಿಲೇಟಿವಿಟಿ ಅಂತ ಒಂದು ದೊಡ್ಡ ಸಬ್ಜೆಕ್ಟ್ ಇದೆ. ಅದರಲ್ಲಿ 2 ಬರುತ್ತೆ, ಜನರಲ್ ಥಿಯರಿ, ಸ್ಪೆಷಲ್ ಥಿಯರಿ. ವಿಜ್ಞಾನಿ ಐನ್ಸ್ಟೈನ್ ಹೇಳ್ತಾರೆ, ಪ್ರಪಂಚದ ಮೂಲ ವಸ್ತು ಏನಾದರೂ ಇಡಿ, ಹೆಸರು ಬೇಕಾದರೂ ಕಳ್ಕೊಳ್ಳಿ, ಏನು ಬೇಕಾದ್ರೂ ಕರೀರಿ ನೀವು, ಅದು ಬದಲಾವಣೆ ಹೊಂದುವ ವಸ್ತುವಲ್ಲ. ಮತ್ತು ನಮ್ಮ ಉಪನಿಷತ್ತುಗಳು, ನಮ್ಮ ಶಂಕರಾಚಾರ್ಯರು ಇವರೆಲ್ಲ ಕೂಡ ಅದನ್ನೇ ಹೇಳಿದ್ದು. ಅವರು ಪ್ರಪಂಚದ ಮೂಲ ವಸ್ತು ಯಾವುದು, ಏನನ್ನು ಹೇಳಿದ್ದಾರೆ ಪ್ರಪಂಚದ ಮೂಲ ವಸ್ತು ಅಂತ ಹೇಳಿ? ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ತೈತ್ರೇಯ ಉಪನಿಷತ್ತಿನ ಋಷಿನೇ ಹೇಳಿದ ಪ್ರಪಂಚದ ಮೂಲ ವಸ್ತು ಬ್ರಹ್ಮ. ಯಾಕೆ? ಬದಲಾವಣೆ ಹೊಂದದ ಏಕಮೇವ ವಸ್ತು ಬ್ರಹ್ಮ. ಅದನ್ನೇ ನಾವು ವ್ಯಷ್ಟಿ ಪ್ರಜ್ಞೆಯಿಂದ ಹೇಳಿದಾಗ ಆತ್ಮ ಅಂತೀವಿ, ಸಮಷ್ಟಿ ಪ್ರಜ್ಞೆಯಿಂದ ಹೇಳಿದಾಗ ಬ್ರಹ್ಮ ಅಂತೀವಿ. ಐನ್ಸ್ಟೈನ್ ಏನು ಹೇಳಿದ? ಮೂಲ ವಸ್ತು ಯಾವುದಾದರೂ ಇರಲಿ, ಅದು ಬದಲಾವಣೆಯನ್ನು ಹೊಂದುವುದಿಲ್ಲ, ಬದಲಾವಣೆಯನ್ನು ತಿರಸ್ಕರಿಸುತ್ತದೆ. ತೈತ್ರೇಯ ಉಪನಿಷತ್ತು ಏನು ಹೇಳುತ್ತೆ? ಯಾವುದರಿಂದ ಇದೆಲ್ಲವೂ ಬಂದಿದೆಯೋ, ಯಾವುದರಲ್ಲೇ ನೆಲೆಸಿದೆಯೋ, ಯಾವುದಕ್ಕೆ ವಾಪಸ್ ಹೋಗುತ್ತೋ ಅದರ ಬಗ್ಗೆ ಮಾತನಾಡೋಣ, ಅದು ಬ್ರಹ್ಮ. ಯಾವುದರಿಂದ ಇದೆಲ್ಲವೂ ಬಂದಿದೆಯೋ ಅಂದರೂ ಒಂದೇ, ಪ್ರಪಂಚದ ಮೂಲ ವಸ್ತು ಅಂದ್ರೆ ಒಂದೇ. ಅದು ಬದಲಾವಣೆಯನ್ನು ಹೊಂದೋದಿಲ್ಲ. ಐನ್ಸ್ಟೈನ್ ಹೇಳಿದ್ರು ತಾನೆ, ಯಾವತ್ತೋ ವೇದಾಂತ ಹೇಳಿದೆ ಅದನ್ನ. ಬ್ರಹ್ಮ ಸತ್ಯ, ಬ್ರಹ್ಮ ಅಂತಂದ್ರು ಒಂದೇ, ಸತ್ಯ ಅಂತಂದ್ರು ಒಂದೇ.
ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಹೇಳಿಲ್ವ ಉಪನಿಷತ್ತು ಯಾವತ್ತು? ಬುದ್ಧ ಪೂರ್ವ ಕೆಲವು ಸಹಸ್ರ ವರ್ಷಗಳ ಹಿಂದೆ. ಐನ್ಸ್ಟೈನ್, ಇವತ್ತು ನೀನು ಏನು ಹೇಳ್ತಾ ಇದೆಯೋ ಅದನ್ನು ನಮ್ಮ ದೇಶ ಬುದ್ಧ ಪೂರ್ವ ಸಹಸ್ರ ವರ್ಷಗಳ ಹಿಂದೆ ಹೇಳಿದೆ. ಈ ಭಾರತೀಯರಿಗೆ ಇದೆಲ್ಲ ಅರ್ಥವಾಗೋದು ಯಾವ ಕಾಲಕ್ಕೆ? ಅರ್ಥವೇ ಆಗಲ್ಲ. ಕುರಿಗಳಂತೆ ಪ್ರತಿಯೊಂದನ್ನು ಪಾಶ್ಚಿಮಾತ್ಯರಿಂದ ನಾವು ಕಲಿಯಬೇಕು ಅನ್ನುವ ಕುರಿಗಳಂತೆ, ಅಜ್ಞಾನದ ಮುದ್ದೆಗಳಂತೆ ಈ ಪ್ರಪಂಚದಲ್ಲಿ ಬದುಕುವುದರಲ್ಲಿ ನಿಸ್ಸೀಮರು ಯಾರು? ಭಾರತೀಯರು. ನಮಗೇನೂ ಅನ್ಸಲ್ಲ, ಊಟ ಸಿಕ್ಕಿದ್ರೆ ಸಾಕು. ಯಾವುದು ಎಂದೂ ಬದಲಾವಣೆ ಹೊಂದುವುದಿಲ್ಲ. ಯದ್ರೂಪೇಣ ನಿಶ್ಚಿತಂ ತದ್ರೂಪಂ ನಾವು ವ್ಯಭಿಚರತಿ ತತ್ ಸತ್ಯಂ. ಯದ್ರೂಪೇಣ ನಿಶ್ಚಿತಂ, ಯಾವ ಸ್ಥಿತಿಯಲ್ಲಿ ಯಾವುದು ಇದೆಯೋ ಆ ಸ್ಥಿತಿಯನ್ನ ಎಂದಿಗೂ ಬದಲಾವಣೆ ಯಾವುದು ಮಾಡುವುದಿಲ್ಲವೋ ಅದು ಸತ್ಯ. ಯದ್ರೂಪೇಣ ನಿಶ್ಚಿತಂ ತದ್ರೂಪಂ ನಾವು ವ್ಯಭಿಚರತಿ ತತ್ ಸತ್ಯಂ. ಅದನ್ನೇ ಬ್ರಹ್ಮ. ಬ್ರಹ್ಮ ಸತ್ಯ, ಸತ್ಯ ಬ್ರಹ್ಮ, ಸತ್ಯ ಅನಂತ, ಸತ್ಯಂ ಜ್ಞಾನಂ, ಜ್ಞಾನ ಅಂದರೆ ಪ್ರಜ್ಞೆ, ಸತ್ಯಂ ಜ್ಞಾನಂ ಅನಂತಂ. ಅನಂತ ಎಂದಿಗೂ ಬದಲಾವಣೆ ಹೊಂದೋದಿಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನೋಡಿ ಹೇಗಿದೆ ವಿಷಯ. ಇವತ್ತೇನಾದರೂ ಅಮೆರಿಕದ ವಿಜ್ಞಾನಿಗಳು ಇಲ್ಲಿ ಕುಳಿತಿದ್ದಿದ್ರೆ ಡ್ಯಾನ್ಸ್ ಮಾಡಿರೋರು ಅವರು. ಎಂಥ ವಿಚಾರ ಗೊತ್ತಾಗ್ತಾ ಇದೆ ನಮಗೆ, ಎಂಥ ವಿಚಾರ ಗೊತ್ತಾಗ್ತಾ ಇದೆ. ಅಮೆರಿಕದ ವಿಜ್ಞಾನಿಗಳಿರಬೇಕಾಗಿತ್ತು. ನಾನು ಯುರೋಪ್ ರಾಷ್ಟ್ರಗಳಿಗೆ ಹೋಗುವಾಗ ಇಂಥ ವಿಚಾರಗಳನ್ನೆಲ್ಲ ಹೇಳೋದಕ್ಕೆ ರಾತ್ರಿ 11 ಗಂಟೆಯಿಂದ 2 ಗಂಟೆವರೆಗೆ ಕೂತ್ಕೊಳ್ತಾರೆ ಜನ. ಅಲ್ಲಿವರೆಗೂ ಟೈಮ್ ಆಗಲ್ಲ ಅವ್ರಿಗೆ. ಅಲ್ಲಿ ಸೂರ್ಯ ಮುಳುಗೋದೇ 9 ಗಂಟೆಗೆ. ಆಮೇಲೆ ಒಂದಷ್ಟು ಕೆಲಸ ಇರುತ್ತೆ, ಬಂದು ಕೂತ್ಕೊಳ್ಳೋಕೆ 11-11:30, 2-2:30ವರೆಗೂ ಕೂತಿರ್ತಾರೆ. ಆಮೇಲೆ 100-200 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ತಮ್ಮ ಮನೆಗೆ ಹೋಗ್ತಾರೆ ರಾತ್ರಿ 2:30-3 ಗಂಟೆಗೆ. ಮಾತನಾಡಿದರೆ ಒಂದು 50 ಟೇಪ್ ರೆಕಾರ್ಡರ್ಗಳು, 50 ಮೊಬೈಲ್ಗಳು ಬಾಯಿ ಹತ್ರ ಇಟ್ಟಿರ್ತಾರೆ. ಅಷ್ಟು ಅವರಿಗೆ ಅದನ್ನು ತಿಳಿಯಬೇಕು ಅಂತ ನಮ್ಮವ್ರಿಗೆ. ಆದರೆ ಈ ಜಗತ್ತು ಹಾಗಾದರೆ ಎಲ್ಲಿಂದ ಬಂತು? ಈ ಬ್ರಹ್ಮವನ್ನು ತಿಳಿಯಬೇಕು ಅಂತ ನಾವು ಹೊರಟ್ರೆ ತಿಳಿಯೋದು ಸಾಧ್ಯವೇ? ಯಾಕೆ? ಅದು ಅನಂತ. ಮತ್ತು ತಿಳುವಳಿಕೆ ಅದು ಯಾವಾಗ ಸಾಧ್ಯ? ಅದೊಂದು ವ್ಯವಹಾರ. ತಿಳುವಳಿಕೆ ಅನ್ನೋದು ಒಂದು ವ್ಯವಹಾರ. ಜ್ಞಾತೃ ಅನ್ನುವಂಥ ತಿಳುವಳಿಕೆಯನ್ನು ಪಡೆದುಕೊಳ್ಳುವುದಕ್ಕೆ ಸಿದ್ಧನಾದ ವ್ಯಕ್ತಿ ಜ್ಞೇಯ ಅನ್ನುವ ವಸ್ತುವಿನ ಜೊತೆ ವ್ಯವಹಾರ ನಡೆದಾಗ ಆಗ ಉಂಟಾಗುವ ಒಂದು ಡೆವಲಪ್ಮೆಂಟ್, ಆಗ ಉಂಟಾಗುವ ಒಂದು ಸಂಭವ ಏನೋ ಸಂಭವಿಸುತ್ತಲ್ಲ, ಅದೇ ಜ್ಞಾನ. ಜ್ಞಾತೃ ಜ್ಞಾನ ಜ್ಞೇಯ, ಜ್ಞಾತೃ ಜ್ಞೇಯ ಜ್ಞಾನ, ಹೇಗಾದರೂ ಹೇಳ್ಕೊಳ್ಳಿ. ಅದನ್ನು ನಾನು ತಿಳಿಯೋದಕ್ಕೆ ಹೊರಟೆ. ಹೇಗೆ ತಿಳಿಯೋದು? ಯಾಕೆ? ಅದು ಅನಂತ. ಬ್ರಹ್ಮ ಅನಂತ. ನಾನು ಅದರ ಮುಂದೆ ನಿಂತರೆ ಆ ಅನಂತದಲ್ಲಿ ಕರಗಿ ಹೋಗ್ತೇನೆ. ಯಾಕೆ? ಅನಂತ ಎಲ್ಲವನ್ನೂ ವ್ಯಾಪಿಸ್ಕೊಂಡು ಬಿಟ್ಟಿದೆ, ನನ್ನನ್ನೂ ವ್ಯಾಪಿಸ್ಕೊಂಡು ಬಿಟ್ಟಿದೆ. ಅದರಿಂದ ಪ್ರತ್ಯೇಕವಾಗಿ ನಾನು ನಿಲ್ಲದೆ, ಬ್ರಹ್ಮನಿಂದ ಪ್ರತ್ಯೇಕವಾಗಿ ನಾನು ನಿಲ್ಲದೆ ಬ್ರಹ್ಮವನ್ನು ಅರಿಯಲಾರೆ, ಮತ್ತು ಬ್ರಹ್ಮನಿಂದ ಪ್ರತ್ಯೇಕವಾಗಿ ನಿಲ್ಲಲಾರೆ. ಪ್ರತ್ಯೇಕವಾಗಿ ನಿಲ್ಲದೆ ಅವನನ್ನು ಅರಿಯಲಾರೆ. ಅರಿವು ಉಂಟಾಗುವುದಿಲ್ಲ. ಯಾಕೆ? ಜ್ಞೇಯ ಜ್ಞಾತೃಗಳು ಎಂದಿಗೂ ಒಂದಾಗುವುದಿಲ್ಲ. ಯಾವುದು ಜ್ಞೇಯವೋ ಅದು ಜ್ಞಾತೃವಾಗುವುದಿಲ್ಲ, ಯಾವುದು ಜ್ಞಾತೃವೋ ಅದು ಜ್ಞೇಯವಾಗುವುದಿಲ್ಲ. ಉಪನಿಷತ್ ಸಾರಿ ಸಾರಿ ಹೇಳುತ್ತೆ. ಹೊರಗಡೆ ನಿಲ್ಲದೆ ಅದನ್ನು ಅರಿಯಲಾರೆ. ಅದರ ಒಳಗಡೆ ಹೋಗ್ಬಿಟ್ರೆ ಅದು ಸಾಧ್ಯವೇ ಇಲ್ಲ. ಹೊರಗೆ ನಿಲ್ಲದೆ ಅರಿಯಲ್ಲ. ಆದ್ದರಿಂದ ಬ್ರಹ್ಮನ ಬಗ್ಗೆ ಹೊರಗೆ ನಿಂತು ನಾನು ಜ್ಞಾನವನ್ನು ಪಡೆಯಲಾರೆ, ಹೊರಗೆ ನಿಂತು ಬ್ರಹ್ಮನನ್ನು ನಾನು ಅರಿಯಲಾರೆ. ಆದ್ದರಿಂದ ಹೊರಗೆ ನಿಂತು ನಿಮಗೆ ಯಾವ ಯಾವ ಅನುಭವಗಳಾಗ್ತಾ ಇದೆಯೋ ಆ ಯಾವ ಅನುಭವವೂ ಕೂಡ ಸತ್ಯವಲ್ಲ, ಬ್ರಹ್ಮವೇ ಸತ್ಯ. ಹೊರಗೆ ನಿಂತು ನಿಮಗಾಗುವ ಯಾವ ಅನುಭವವೂ ಸತ್ಯವಲ್ಲ. ಹಾಗಾದರೆ ಇವೆಲ್ಲ ಏನು? ಇವೆಲ್ಲ ಏನು? ಹಾಗಾದರೆ ಸತ್ಯದಂತೆ ನಮ್ಮ ಅನುಭವಕ್ಕೆ ಬರ್ತಾ ಇದೆ.
ಸತ್ಯವಲ್ಲ, ಸತ್ಯದಂತೆ ಅನುಭವಕ್ಕೆ ಬರ್ತಾ ಇದೆ. ಈ ಅನುಭವವನ್ನು ನೆಚ್ಕೋಬೇಡ. ಸತ್ಯದಂತೆ ಅನುಭವಕ್ಕೆ ಬರ್ತಾ ಇದೆ, ಅದು ಅತಾರ್ಕಿಕ. ಈ ಅನುಭವವನ್ನು ನೆಚ್ಕೋಬೇಡ. ಈಗ ನೋಡಿ, ಆಕಾಶ ನೀಲಿ ಬಣ್ಣ, ಜಗತ್ತಿನಲ್ಲಿರುವ ಎಲ್ಲರೂ ಹೇಳ್ತಾರೆ ನೀಲಿ ಬಣ್ಣ, ಆದರೆ ಅಲ್ಲಿ ನೀಲಿ ಇಲ್ಲ. ಅದು ನೀಲಿಯಂತೆ ಕಾಣುತ್ತದೆ, ನೀಲಿ ಅಲ್ಲ, ನೆಚ್ಕೋಬೇಡ. ಸತ್ಯದಂತೆ ಕಾಣುತ್ತದೆ, ಸತ್ಯವಲ್ಲ, ನೆಚ್ಕೋಬೇಡ. ನೀಲಿಯಂತೆ ಕಾಣುತ್ತದೆ, ನೀಲಿ ಅಲ್ಲ, ನೆಚ್ಕೋಬೇಡ. ಭೂಮಿ ಇದ್ದ ಜಾಗದಲ್ಲೇ ಇದ್ದಂತೆ ಕಾಣುತ್ತದೆ, ನೆಚ್ಕೋಬೇಡ. ಅದು ಇದ್ದ ಜಾಗದಲ್ಲೇ ಇಲ್ಲ, ಅದು ಸತ್ಯವಲ್ಲ. ಸೂರ್ಯ ಚಲಿಸುವಂತೆ ಕಾಣ್ತಾನೆ, ಬೆಳಗ್ಗೆ ಅಲ್ಲಿರ್ತಾನೆ, ಮಧ್ಯಾಹ್ನ ಇಲ್ಲಿರ್ತಾನೆ, ಸಾಯಂಕಾಲ 700 ಕೋಟಿ ಜನರು ಹೇಳ್ತಾರೆ ಚಲಿಸುವಂತೆ ಕಾಣ್ತಾನೆ, ಅವನು ಚಲಿಸ್ತಾ ಇಲ್ಲ, ನೆಚ್ಕೋಬೇಡ, ಅದು ಸತ್ಯವಲ್ಲ. ಇದೆಲ್ಲ ಯಾಕೆ ಸತ್ಯವಲ್ಲ? ಸತ್ಯ ಇಲ್ಲ ಅಂದ್ರೆ ಹೋಗ್ಲಿ, ಕಾಣಬೇಕು ಯಾಕೆ? ಕಾಣಬೇಕು ಯಾಕೆ? ಇದು ವಿಚಿತ್ರವಾದಂತಹ ಒಂದು ಸನ್ನಿವೇಶ. ಈ ವಿಚಿತ್ರವಾದ ಸನ್ನಿವೇಶವೇ ಮಿಥ್ಯಾ. ಮಿಥ್ಯಾ ಇದೆಯೋ? ಈ ಸನ್ನಿವೇಶ ಇದೆಯೋ ಇಲ್ಲವೋ? ಮಾಯಾ. ಏನೋ ಒಂದಿದೆ, ಏನೋ ಒಂದಿದೆ. ಇದು ಏನೋ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಒಂದು ಆಗ್ತಾ ಇದೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಅನುಭವಾದ ಮಾತ್ರಕ್ಕೆ ಅದನ್ನು ನೆಚ್ಕೋಬೇಡ. ಸ್ಥೂಲ ಶರೀರ ಕೆಲವು ಅನುಭವಗಳನ್ನು ಕೊಡುತ್ತೆ, ನೆಚ್ಕೋಬೇಡ. ಸೂಕ್ಷ್ಮ ಶರೀರ ಅನುಭವಗಳನ್ನು ಕೊಡುತ್ತೆ, ನೆಚ್ಕೋಬೇಡ. ಕಾರಣ ಶರೀರ ಕೆಲವು ಅನುಭವಗಳನ್ನು ಕೊಡುತ್ತೆ, ನೆಚ್ಕೋಬೇಡ. ಹೀಗೆಲ್ಲ ಬರುತ್ತೆ. ಇದು ಯಾಕಾಗುತ್ತೆ? ಈ ರೀತಿಯಲ್ಲಿ ಯಾಕಾಗುತ್ತೆ ಅಂತಂದರೆ ವ್ಯವಹಾರ ಇಲ್ಲ ಅಂದರೆ ನಡೆಯಲ್ಲ. ಸತ್ಯ ಅಂತ ನಾವು ಅದನ್ನು ಪರಿಗಣಿಸಬೇಕು ಅಂತ ಹೊರಟ್ರೆ ಶಂಕರಾಚಾರ್ಯರು ಹೇಳ್ತಾರೆ, ಅದು ಉನ್ನತ ಸತ್ಯವಲ್ಲ, ಒಂದು ಕೆಳಮಟ್ಟದ ಸತ್ಯ. ಅದು ಪಾರಮಾರ್ಥಿಕ ಸತ್ಯವಲ್ಲ, ಅದು ವ್ಯಾವಹಾರಿಕ ಸತ್ಯ. ಸತ್ಯ ಅಂತ ಕರಿತೀಯ ಅದನ್ನು, ಆದರೆ ನೆನಪಿಟ್ಟು ವ್ಯಾವಹಾರಿಕ ಸತ್ಯ. ಮತ್ತು ವ್ಯಾವಹಾರಿಕ ಸತ್ಯಕ್ಕೆ ಪೂರ್ಣ ಸತ್ಯದ ಯೋಗ್ಯತೆ ಇಲ್ಲ. ಮತ್ತು ಆಂಶಿಕ ಸತ್ಯ ಅನ್ನುವಂಥದ್ದು ಪೂರ್ಣ ಪ್ರಮಾಣದ ಜ್ಞಾನವನ್ನು ಕೊಡುವುದಿಲ್ಲ. ಆಂಶಿಕ ಸತ್ಯ ಆಂಶಿಕ ಜ್ಞಾನವನ್ನು ಕೊಡುತ್ತದೆ. ಆಂಶಿಕ ಜ್ಞಾನ ದುಃಖದಿಂದ ನಿನ್ನನ್ನು ಪಾರು ಮಾಡುವುದಿಲ್ಲ. ಪೂರ್ಣ ಜ್ಞಾನವೇ ದುಃಖದಿಂದ ನಿನ್ನನ್ನು ಪಾರು ಮಾಡುವಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಹಾಗಾದರೆ ಜಗತ್ತಿನ ಮೂಲ ವಸ್ತು ಹೇಗಿದೆ ಹೇಳುವುದಕ್ಕಾಗುವುದಿಲ್ಲ ಅಂತ ಹೇಳಿದೆ ತಾನೇ. ಆಧುನಿಕ ವಿಜ್ಞಾನ ಅದನ್ನೇ ಹೇಳ್ತಾ ಇದೆ. ಪ್ರಪಂಚದ ಮೂಲ ವಸ್ತುವನ್ನು ಕುರಿತು ನಾವು ಹೇಳಲಾರೆವು. ಹೀಗೆ ಪ್ರೀತಿಯ ಬಂಧುಗಳೇ, ಸಮಯ ಆಗ್ತಾ ಇದೆ. ಬಹಳ ಹೊತ್ತು ಮಾತನಾಡೋ ವಿಷಯ ಇರಬಹುದು, ಇನ್ನೂ ಮಹಾತ್ಮರು ಮಾತನಾಡೋರು ಇದ್ದಾರೆ. ಇವತ್ತಿನ ವಿಷಯ ಆಧುನಿಕ ವಿಜ್ಞಾನಕ್ಕೆ, ಆಧುನಿಕ ಜನಾಂಗಗಳಿಗೆ, ಯಂಗರ್ ಜನರೇಷನ್ಸ್, ಯುವಶಕ್ತಿಗೆ, ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ತಿಳ್ಕೊಳ್ಬೇಕು ಅಂತ ಹೊರಟವರಿಗೆ ಎಂಥ ಪ್ರಮುಖವಾದಂಥ ಒಂದು ವಿಷಯ. ಇದನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಎಷ್ಟರ ಮಟ್ಟಿಗೆ ವಿಜ್ಞಾನವೂ ಕೂಡ ಬೆಳೆಯುತ್ತೆ ಅನ್ನುವ ಕಲ್ಪನೆ ನಮಗೆ ಬಂದರೆ, ಇದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ಉಪನ್ಯಾಸಗಳು, ಅಧ್ಯಯನಾದಿಗಳು ಅದನ್ನೆಲ್ಲ ನಡೆಸಿ ನಾವು ಸತ್ಯವನ್ನು ಅರಿಯುವುದಕ್ಕೆ ಅರ್ಹರಾಗ್ತೇವೆ. ಮತ್ತು ಸತ್ಯದ ಅನ್ವೇಷಣೆಯಲ್ಲೇ ಜಗತ್ತಿನ ಎಲ್ಲ ವೈಭವ ಇರೋದೇ ಸತ್ಯದ ಅನ್ವೇಷಣೆಯಲ್ಲಿ. ವಿಜ್ಞಾನಿ ಸತ್ಯವನ್ನು ತಿಳಿಯಬೇಕು ಅಂತ ಹೊರಟಿದ್ದಕ್ಕೆ ಈ ಕರೆಂಟ್ ಬಂದಿದ್ದು, ಈ ಮೈಕ್ ಬಂದಿದ್ದು, ಆ ರೇಡಿಯೋ ಬಂದಿದ್ದು, ಆ ಮೊಬೈಲ್ ಬಂದಿದ್ದು, ಕಂಪ್ಯೂಟರ್ ಬಂದಿದ್ದು. ಇದೆಲ್ಲ ಯಾವಾಗ ಬಂತು? ವಿಜ್ಞಾನಿ ಸತ್ಯವನ್ನು ತಿಳಿಯಬೇಕು ಅಂತ ಹೊರಟ. ಪ್ರತಿಯೊಂದು ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳಾಗಿರ್ತಕ್ಕಂಥದ್ದು ಹಿಡಿಯಷ್ಟು ಜನ, ಬೆರಳೆಣಿಸುವಷ್ಟು ಜನ ಸತ್ಯವನ್ನು ತಿಳಿಯಬೇಕು ಅಂತ ಹೊರಟಾಗ, ಬಹಳಷ್ಟು ಜನ ಸತ್ಯವನ್ನು ತಿಳಿಯಬೇಕು ಅಂತ ಹೊರಟ್ರೆ ಏನೆಲ್ಲ ಆಗಬಹುದು ಯೋಚನೆ ಮಾಡಿ. ಹೀಗಾಗಿ ಇದರ ಕಡೆಗೆ ನಮಗೆ ಅಭೀಪ್ಸೆ ಬೇಕು, ಆಕಾಂಕ್ಷೆ ಇರಬೇಕು, ಇದರ ಬಗ್ಗೆ ಹಸಿವು ಬರಬೇಕು. ಭಾರತೀಯರು, ಹಳೆಯ ಕಾಲದ ಭಾರತೀಯರು ಇದನ್ನೇ ಮಾಡ್ಕೊಂಡು ಬಂದಿದ್ದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 50 ಶತಮಾನಗಳ ಕಾಲ ಈ ಸಂಶೋಧನೆ ಬಿಟ್ಟು ಬೇರೆ ಏನು ಮಾಡಲೇ ಇಲ್ಲ ಭಾರತ. ಆದ್ದರಿಂದ ಸತ್ಯದ ಪೂರ್ಣ ಪರಿಚಯವನ್ನು ಮಾಡಿಕೊಂಡಿದೆ ಭಾರತ, ಸತ್ಯದ ಪೂರ್ಣ ಪರಿಚಯವನ್ನು ಮಾಡಿಕೊಂಡಿದೆ. ಎಲ್ಲ ವಿಜ್ಞಾನಗಳು ಭಾರತದಲ್ಲೇ ಹುಟ್ಟಿವೆ, ಬೇರೆಯವರು ಅದನ್ನು ಬೆಳೆಸಿದರು ಮಾತ್ರ ಅಂತ ವಿವೇಕಾನಂದರು ಹೇಳ್ತಾರೆ.
ಆಲ್ ಸೈನ್ಸಸ್ ಹ್ಯಾವ್ ಟೇಕನ್ ದೇರ್ ಬರ್ತ್ ಇನ್ ಇಂಡಿಯಾ, ದೇ ಹ್ಯಾವ್ ಬೀನ್ ಓನ್ಲಿ ಡೆವಲಪ್ಡ್ ಎಲ್ಸ್ವೇರ್. ಈ ರೀತಿಯಲ್ಲಿ ದೇಶದ ಬಗ್ಗೆ ಹೆಮ್ಮೆ ಮೂಡುವಂಥ, ನಮ್ಮ ತತ್ವಗಳ ಬಗ್ಗೆ ಹೆಮ್ಮೆ ಮೂಡುವಂಥ, ನಮ್ಮ ಹಿಂದಿನ ತಲೆಮಾರುಗಳ ಬಗ್ಗೆ ಹೆಮ್ಮೆ ಮೂಡುವಂಥ, ನಮ್ಮ DNA ಎಷ್ಟು ಅದ್ಭುತವಾಗಿದೆ ಅಂತ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡುವಂಥ ಎಷ್ಟೋ ವಿಚಾರಗಳು ಈ ವೇದಿಕೆಯಿಂದ ಬಂದವು. ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಗ್ರಹಿಸಬೇಕು, ಅದರ ಮಹತ್ವವನ್ನು ಅರಿಯಬೇಕು. ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳುವುದಿಲ್ಲ. ಈ ನನ್ನ ಮಾತು